ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥಿರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರವೆಯಿಂದ ಟೀ ಕಾಫಿ ಜೊತೆಗೆ 15 ದಿನ ಸ್ಟೋರ್ ಮಾಡಿರುವಂಥ ಕುರುಮ್ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಒಂದ್ಸಾರಿ ಮಾಡಿಟ್ಕೊಂಡ್ಬಿಟ್ರೆ 15 ದಿನ ಇಟ್ಟರು ಹಾಳಾಗೋದಿಲ್ಲ. ಮಕ್ಕಳು ವೆರೈಟಿಯಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಕೇಳ್ತಾನೆ ಇರ್ತಾರೆ. ಯಾವಾಗಲೂ ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ಕೊಡ್ತಾ ಇದ್ರೆ ತಿನ್ನಲ್ಲ, ನನಗೆ ಬೇಡ ಅಂತ ಹೇಳ್ತಿರ್ತಾರೆ. ಈ ರೀತಿ ಹೊಸದಾಗಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಕೊಡಿ, ಖಂಡಿತ ಎಲ್ಲ ಚಿಪ್ಸ್ ಖಾಲಿ ಆಗೋದಂತೂ ಗ್ಯಾರಂಟಿ. ಮೊದಲನೇದಾಗಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು 1 ಕಪ್ಪಿನ ಅಳತೆಯಲ್ಲಿ ನೀರು ಹಾಕ್ತಿದ್ದೀನಿ. ನೀವು ನಿಮಗೆ ತಕ್ಕಂಗೆ ಕಪ್ ಸೈಜ್ ಕಡಿಮೆ ದೊಡ್ಡದು ಮಾಡ್ಕೋಬಹುದು. ಎಲ್ಲ ನೀರನ್ನ ಹಾಕಿದ್ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್ ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ತಿದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್. ಒಂದು ವೇಳೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಖಾರದ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಒಂದ್ಸರಿ ನೀಟಾಗಿ ಕಲಿಸ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅಜ್ವೈನ್ ಹಾಕೋದ್ರಿಂದ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ರೀತಿ ಕುದಿ ಬಂದಿದೆ, ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು 1.5 ಕಪ್ ಅಷ್ಟು ಸಣ್ಣ ರವೆ, ಬಾಂಬೆ ರವೆ ಅಂತ ಕರೀತಾರೆ, ಚಿರೋಟಿ ರವೆ ಅಂತ ಕರೀತಾರಲ್ಲ, ಅದನ್ನ ಹಾಕ್ತಾ ಇದ್ದೀನಿ. 1 ಕಪ್ ನೀರಿಗೆ 1.5 ಕಪ್ ಅಷ್ಟು ಬಾಂಬೆ ರವೆ ಕರೆಕ್ಟ್ ಆಗುತ್ತೆ. ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ರೀತಿ ಕಲ್ಸ್ಕೊಳ್ಳಿ. ಸ್ವಲ್ಪ ಕಲ್ಸ್ಕೊಂಡಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹಿಂದೆಲೆ ಕೈ ಬಿಡದೆ ಹಾಗೆ ಕಲ್ಸ್ಕೊಂತಾನೆ ಇರಬೇಕು. ಎಲ್ಲವೂ ಸ್ವಲ್ಪ ಈ ರೀತಿ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಮುಚ್ಚಳನ ಮುಚ್ಚಿ ತಣ್ಣಗಾಗೋವರೆಗೂ ವೇಟ್ ಮಾಡಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ತಣ್ಣಗಾಗೋಕೆ ಬಿಡಿ. ತಣ್ಣಗಾದ್ಮೇಲೆ ಮಾತ್ರ ನಾವು ಈ ರೀತಿ ಕಲಿಸ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಗೋಧಿ ಹಿಟ್ಟನ್ನ ಯಾವ ತರ ಕಲಿಸ್ತೀವಿ ನೋಡಿ, ಸೇಮ್ ಟು ಸೇಮ್ ಅದೇ ತರನೇ ಕಲಿಸ್ಕೋಬೇಕು. ಒಂದು ವೇಳೆ ನೀವು ಇಲ್ಲಿ ಸರಿಯಾಗಿ ನಾದ್ಕೊಂಡಿಲ್ಲ ಅಂತಂದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಸ್ಪ್ರೆಡ್ ಆಗ್ಬಿಡುತ್ತೆ. ಅದಕ್ಕೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಮಿಕ್ಕಿರುವಂತ ಹಿಟ್ಟು ಮೇಲೆ ಈ ರೀತಿ ಮುಚ್ಚಳನ ಮುಚ್ಚು ಸೈಡ್ ಇಡಿ. ನಂತರ ಇಲ್ಲಿ ಲಟ್ಟಿಸ್ಕೊಂತ ಹೋಗ್ಬೇಕು. ತೆಳುವಾಗಿ ಲಟ್ಟಿಸ್ಕೋಬೇಡಿ, ಹಾಗಂತ ದಪ್ಪಾಗೂ ಲಟ್ಟಿಸ್ಕೋಬೇಡಿ, ಮೀಡಿಯಂ ಆಗಿರ್ಲಿ. ತೀರಾ ತೆಳುವಾಗ್ಬಿಟ್ರೆ ಬೇಗ ರೋಸ್ಟ್ ಆಗ್ಬಿಡುತ್ತೆ. ಒಂದ್ ವೇಳೆ ದಪ್ಪ ಸೈಜಲ್ಲಿ ಚಿಪ್ಸ್ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಹಾಗೆ ಇರುತ್ತೆ, ಮೆತ್ತಗೆ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ಮೀಡಿಯಂ ಸೈಜಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಈ ರೀತಿ ಟಾಣಿಕ್ ಮುಚ್ಚಳ ಇರುತ್ತಲ್ಲ, ಅದರಿಂದ ಈ ರೀತಿ ಮಾಡ್ಕೊಂತ ಹೋಗ್ಬೇಕು. ಒಂದು ವೇಳೆ ನಿಮಗೆ ಈ ರೀತಿ ಟಾಣಿಕ್ ಮುಚ್ಚಳೆಯಿಂದ ಮಾಡೋದು ಕಷ್ಟ ಆಯ್ತು ಅಂತಂದ್ರೆ ಚಾಕುವಿನ ಸಹಾಯದಿಂದ ಟ್ರಯಾಂಗಲ್ ಶೇಪಲ್ಲೋ ಅಥವಾ ಸ್ಕ್ವಯರ್ ಶೇಪಲ್ಲೋ ಅಥವಾ ಡೈಮಂಡ್ ಶೇಪಲ್ಲೇ ಕಟ್ ಮಾಡ್ಕೊಂತ ಹೋಗ್ಬಿಡಿ. ಇಲ್ಲಪ್ಪ ನಾವು ಅದು ಕೂಡ ಕಷ್ಟ ಆಗುತ್ತೆ ಅಂದ್ರೆ ಪಟ್ಟು ಮಾಡ್ಕೊಂತೀವಲ್ಲ, ಆ ಸೈಜಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಉಳಿದಿರುವಂತ ಹಿಟ್ಟನ್ನ ನೀಟಾಗಿ ಈ ರೀತಿ ಲಟ್ಟಿಸ್ಕೊಂಡು ಟಾಣಿಕ್ ಮುಚ್ಚಳೆಯಿಂದ ಶೇಪ್ ಮಾಡ್ಕೊಂಡು ಎಲ್ಲವನ್ನು ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿದ್ರ ಒಂದೊಂದಾಗಿ ತೆಗೆದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಷ್ಟ ಆಗಿದಾವೆ ನೋಡಿ. ಎಲ್ಲವನ್ನು ಒಂದೇ ಸರಿ ಚಿಪ್ಸ್ನ ರೆಡಿ ಮಾಡ್ಕೊಂಬಿಡಿ. ನಂತರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಹಾಕಿದ ಕೂಡಲೇ ತನ್ನಷ್ಟಕ್ಕೆ ತಾನೇ ಈ ರೀತಿ ಮೇಲೆ ಬರಬೇಕು. ಅವಾಗ ಮಾತ್ರ ಎಲ್ಲ ಚಿಪ್ಸ್ನ ಹಾಕೊಳ್ಳಿ. ಒಂದ್ ವೇಳೆ ಸರಿಯಾಗಿ ಎಣ್ಣೆ ಕಾದಿಲ್ಲ ಅಂತಂದ್ರೆ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗಾಗಿ ಈ ಒಂದು ರೆಸಿಪಿಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಲ್ಲ ಬಿಲ್ಲೆಗಳನ್ನ ಹಾಕಿದ್ಮೇಲೆ 1 ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಸೌಟಿಂದ ನೀಟಾಗಿ ಕಲ್ಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಒಂದ್ಸರಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ಎಲ್ಲಾ ಚಿಪ್ಸ್ನ ಈ ರೀತಿ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡಿ. ಇದೇ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡ್ಕೋಬೇಕು ನಾವು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಮತ್ತೆ ಎಲ್ಲ ಚಿಪ್ಸನ್ನು ಹಾಕಿದ್ಮೇಲೆ 1 ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ಟ್ರೇನರಿಂದ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಲ್ಲಿ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಕುರುಮ್ ಚಿಪ್ಸ್ ರೆಡಿನೇ ಆಗೋಗುತ್ತೆ. ಈ ಚಿಪ್ಸ್ ಬಿಸಿ ಇರಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ತಣ್ಣಗಾಗ್ತಾ ಇದ್ದಂಗೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿದ್ರೆ ಸೌಂಡ್ ಯಾವ ತರ ಕೇಳಿಸುತ್ತೆ ಅಲ್ವಾ. ಒಂದು ಸಾರಿ ಈ ರೀತಿ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ 15 ದಿನವರೆಗೂ ಬೇರೆ ಸ್ನ್ಯಾಕ್ಸ್ ಟೆನ್ಷನ್ ಇರೋದಿಲ್ಲ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಸೂಪರ್ ಅಂತ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡ್ಬೇಕು ಗೊತ್ತಾ ಇದೆ ಅಲ್ಲ, ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.